ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್. ಎಚ್ಚರಿಕೆ, ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರಂತೆ. ಯುದ್ಧದ ಹಿನ್ನೆಲೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಕೊರತೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತೆ. ಎಚ್ಚರಿಕೆ, ಹೋಟೆಲ್ ಅಸೋಸಿಯೇಷನ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಗೃಹ ಬಳಕೆ ಎಲ್ಪಿಜಿ ದರ ₹115 ಹೆಚ್ಚಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿದವರು ಸರಿ ಇದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ ₹115 ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ ₹115 ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್. ಎಚ್ಚರಿಕೆ, ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರಂತೆ. ಯುದ್ಧದ ಹಿನ್ನೆಲೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಕೊರತೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತೆ. ಎಚ್ಚರಿಕೆ, ಹೋಟೆಲ್ ಅಸೋಸಿಯೇಷನ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಗೃಹ ಬಳಕೆ ಎಲ್ಪಿಜಿ ದರ ₹115 ಹೆಚ್ಚಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿದವರು ಸರಿ ಇದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ ₹115 ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ ₹115 ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್. ಎಚ್ಚರಿಕೆ, ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರಂತೆ. ಯುದ್ಧದ ಹಿನ್ನೆಲೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಕೊರತೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತೆ. ಎಚ್ಚರಿಕೆ, ಹೋಟೆಲ್ ಅಸೋಸಿಯೇಷನ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಗೃಹ ಬಳಕೆ ಎಲ್ಪಿಜಿ ದರ ₹115 ಹೆಚ್ಚಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿದವರು ಸರಿ ಇದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ
ಸಿಲಿಂಡರ್ಗಳಿಗೆ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿರೋದು. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ ನಿಲ್ಲಿಸಿದಾರ ಅನ್ನೋದು ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿರೋದು. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ ನಿಲ್ಲಿಸಿದಾರ ಅನ್ನೋದು ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್. ಎಚ್ಚರಿಕೆ, ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಡುತ್ತಿದ್ದಾರಂತೆ. ಯುದ್ಧದ ಹಿನ್ನೆಲೆ ವಾಣಿಜ್ಯ ಸಿಲಿಂಡರ್ ಸರಬರಾಜು ಕೊರತೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತೆ. ಎಚ್ಚರಿಕೆ. ಹೋಟೆಲ್ ಅಸೋಸಿಯೇಷನ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಗೃಹ ಬಳಕೆ ಎಲ್ಪಿಜಿ ದರ 115 ರೂಪಾಯಿ ಹೆಚ್ಚಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿದವರು ಸರಿ ಇದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿರೋದು. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ ನಿಲ್ಲಿಸಿದಾರ ಅನ್ನೋದು ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿರೋದು. ಸರ್, ಸರಬರಾಜು ಕೂಡ